ಮಾರ್ನಿಂಗ್ ಎಲ್ಲರಿಗೂ. ಇದು ಇವತ್ತು ಚಪಾತಿ ಬಾಜಿ ಅದು ಅದರೊಂದಿಗೆ ಚಾಯ್. ಓಕೆ ನೋಡಿ, ಮಣ್ಣಿ ಏನು ದುಡಿದ್ದು ಮಣ್ಣಿ ಇದು. ಸಾಫ್ಟ್ ಇದೆ, ತುಂಬ ನೊಣ ಆಗಿದೆ. ಏನಂತ ಗೊತ್ತಿಲ್ಲ, ಒಂದು ವಾರ ಆಯ್ತಾ ಅಂತ ಫುಲ್ಲು ನೊಣ 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 ಆಗಿದೆ. ಸಾಕಾಗಿ ಹೋಯ್ತು ನಮಗೆ. ಅದು ನೋಡಿ ಅದೆಲ್ಲ ಇಟ್ಟಿದ್ದೀವಿ, ಆದರೂ ನೊಣ ತುಂಬಿದೆ. ಇದು ನೋಡಿ ನೊಣ ಉಂಟು ದೊಡ್ಡದು ನೋಡಿ, ತೀವ್ರ ನೊಣ. ಎಷ್ಟು ಹೊಡಿದ್ರೆ ಕೂಡ ಬರ್ತದೆ. ಇದು ಅವತ್ತು ತೇರೆ ಎಲೆ ಅಂತ ಹೇಳ್ತೀವಿ ನಾವು ಈ ಸೈಡ್. ಡ್ಯಾಡಿ ತೆಗೆದಿದ್ದು ನೋಡಿ, ರೋಡಲ್ಲಿ ನಿಂತು ಅದರದ್ದು ಇಲ್ಲಿ ಸಾರು ಆಗ್ತಾ ಉಂಟು. ತುಂಬ ಚೆನ್ನಾಗಾಗುತ್ತೆ, ತಂಬುಳಿ ರೀತಿ ಮಾಡ್ತಾರೆ. ನೀವೋಳು ಅಂತ ಹೇಳ್ತೀವಿ ನಾವು. ತುಂಬ ಒಳ್ಳೆಯದಾಗುತ್ತೆ, ನಮಗೆಲ್ಲರಿಗೂ ಇಷ್ಟ ಇದು. ಹಾಗೂ ತುಂಬ ಇದು ಹೆಲ್ತಿ ಕೂಡ. ಹಾಗಾಗಿ ಇಂಥದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ನಾರ್ಮಲ್ ಇದಕ್ಕೆ ಯಾವುದಕ್ಕೆ ತರಕಾರಿಗೆ ಮಸಾಲ ತೆಗಿತೀವಿ ನೋಡಿ, ಅದೇ ರೀತಿ ತೆಗೆಯೋದು. ಹಾಗೂ ಆ ಎಲೆಯನ್ನು ಕೂಡ ಅದರೊಂದಿಗೆ ಗ್ರೈಂಡ್ ಮಾಡಿ ಹಾಕೋದು. ಹಾಗೂ ಎಲೆ ಗ್ರೈಂಡ್ ಮಾಡಿ ಹಾಕುವಾಗ ಅದರೊಂದಿಗೆ ಇದು ಕೂಡ ಹಾಕ್ತಾರೆ, ಎಂತ ಗೊತ್ತುಂಟ, ಬಿರಿಂಡ ಹೇಳ್ತೀವಿ ನೋಡಿ ನಾವು, ಪುನರ್ಪುಲಿ, ಅದರ ಎಲೆಯನ್ನು ಕೂಡ ಹಾಕ್ತಾರೆ ಸ್ವಲ್ಪ ಹುಳಿಗೆ. ತುಂಬ ಚೆನ್ನಾಗಾಗುತ್ತೆ ಇದು. ಇಂಥದ್ದೆಲ್ಲ ಟ್ರೈ ಮಾಡಿ ನೀವು. ಓಕೆ, ಎಷ್ಟೇ ಸ್ಕಿನ್ ಕೇರ್ ತೊಗೊಂಡ್ರು ಏನೇ ಮಾಡಿದ್ರು ಈ ಸೂರ್ಯನ ಕಿರಣದಿಂದ ಬಚಾವ್ ಮಾಡಲಿಕ್ಕೆ ಮಾತ್ರ ಆಗೋದೇ ಇಲ್ಲ. ಸ್ವಲ್ಪ ಬಿಸಿಲಿಗೆ ಹೋದರೆ ಸಾಕು, ಒಂಥರ ಎಲ್ಲ ಕಡೆ ಕಪ್ಪು ಕಪ್ಪಾಗುತ್ತೆ. ಕರೆಕ್ಟಾಗಿ ಸನ್ಸ್ಕ್ರೀನ್ ಎಲ್ಲ ಹಾಕಿ ಹೋದರೆ ಪರವಾಗಿಲ್ಲ. ಕೆಲವೊಮ್ಮೆ ಆಲಸ್ಯದಲ್ಲಿ ಹಾಕೋದು ಕೂಡ ಇಲ್ಲ, ಹಾಗೆ ಫುಲ್ಲು ಅಲ್ಲಲ್ಲಿ ನೋಡಿ ಕಪ್ಪು ಕಪ್ಪಾಗಿದೆ. ಹಾಗಾಗಿ ಸುಮಾರು ಜನ ನೀವು ಕೇಳ್ತಾ ಇರ್ತೀರಲ್ವಾ, ಟ್ಯಾನ್ ಆಗಿದೆ ಸ್ಕಿನ್, ಏನು ಮಾಡಬೇಕು ಹಾಗೆ ಹೀಗೆ ಅಂತೇಳಿ. ತುಂಬ ಪ್ರಾಬ್ಲಮ್ ಸ್ಕಿನ್ ಟ್ಯಾನ್ ಆಗೋದು. ಯಾಕಂದರೆ ಬಿಸಿಲಿಗೆ ನಾವು ಹೊರಗಡೆ ಹೋಗಲೇಬೇಕು. ಯಾವುದೇ ಕೆಲಸ ಮಾಡುವಾಗ ಏನೇ ಮಾಡ್ಲಿಕ್ಕೆ ಹೋದ್ರು ಬಿಸಿಲಿಗೆ ನಾವು ಹೋಗಲೇಬೇಕು. ಹಾಗೂ ಇಡೀ ಹೊತ್ತು ಯಾವಾಗ ಕೂಡ ನಾವು ಸನ್ಸ್ಕ್ರೀನ್ ಹಾಕಿ ಅದು ಹಾಕಿ ಇದು ಹಾಕಿ ಪ್ರೊಟೆಕ್ಟ್ ಮಾಡಿ ಮುಸ್ಕು ಎಲ್ಲ ಕಟ್ಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಾವು ನಮ್ಮ ಅರ್ಜೆಂಟ್ ಕೆಲಸಕ್ಕೆ ಸೀದಾ ಹೋಗ್ಬೇಕಾಗತ್ತೆ. ಆದ್ರೆ ಬರುವಾಗ ನೀವು ನೋಡಿರ್ಬೋದು, ಫುಲ್ ಸ್ಕಿನ್ ಟ್ಯಾನ್ ಆಗಿ ಹೋಗುತ್ತೆ, ಕೈಯೆಲ್ಲ ಕಪ್ಪು ಕಪ್ಪಾಗುತ್ತೆ. ಎಲ್ಲಿ ಬಟ್ಟೆ ಹಾಕ್ತೀವೋ ಆ ಜಾಗ ಕರೆಕ್ಟ್ ಗೊತ್ತಾಗುತ್ತೆ, ಉಳಿದದೆಲ್ಲ ಫುಲ್ ಬ್ಲ್ಯಾಕ್ ಆಗಿ ಹೋಗುತ್ತೆ, ಟ್ಯಾನ್ ಆಗಿ ಹೋಗುತ್ತೆ. ಆದ್ರೆ ಏನೇ ಮಾಡಿದ್ರು ಅಷ್ಟು ಬೇಗ ಅದು ಹೋಗುದಿಲ್ಲ. ನಾವು ಉಜ್ಜಿ ಉಜ್ಜಿ ತೆಗೆದ್ರು ಅದು ಹೋಗುದಿಲ್ಲ, ಸ್ವಲ್ಪ ದಿನ ತಾಗುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಇದು ವರ್ಕ್ ಮಾಡುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತು ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ ಗುಡ್ ವೈಬ್ಸ್ ಅವ್ರದ್ದು ಉಪ್ತನ್. ಇದು 100% ಪ್ಯೂರ್ ಇನ್ಸ್ಟಾ ಗ್ಲೋ ಕೊಡುವಂತ ಪೌಡರ್. ಇದು ನೋಡಲಿಕ್ಕೆ ಮನೆಯಲ್ಲಿ ನಾವು ಉಪ್ತನ್ ರೆಡಿ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಇದೆ. ಇದರಲ್ಲಿ ಟರ್ಮರಿಕ್ ಪೌಡರ್, ಗ್ರಾಮ್ ಫ್ಲೋರ್ ಹಾಗೂ ಸ್ಯಾಂಡಲ್ವುಡ್ ಪೌಡರ್ ಇದೆ. ಒಂದು ಬೌಲಿಗೆ ಇವಾಗ ಹಾಕಿ, ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಅಥವಾ ನಿಮಗೆ ಒಬ್ಬರಿಗೆ ಆದರೆ ಆ ರೀತಿ. ಹಾಗೂ ನೆಕ್ಸ್ಟ್ ಇದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಮಿಲ್ಕ್ ಅಥವಾ ರೋಸ್ ವಾಟರ್ ಅಥವಾ ಕರ್ಡ್ ಯಾವುದರಲ್ಲಿ ಕೂಡ ನೀವು ಇದನ್ನು ಹಾಕಿ ಇದು ಮಾಡ್ಬೋದು. ಬೇಕಿದ್ರೆ ಸ್ವಲ್ಪ ಎಸೆನ್ಷಿಯಲ್ ಗುಡ್ ವೈಬ್ಸ್ ಇದೆ, ಎಸೆನ್ಷಿಯಲ್ ಆಯಿಲ್ ಇದೆ, ಆದರೆ ಅದನ್ನು ಕೂಡ ನೀವು ಹಾಕ್ಬೋದು ಇಲ್ಲಿ. ಓಕೆ, ತಿಕ್ ಪೇಸ್ಟ್ ಮಾಡಿ ಆಮೇಲೆ ಮುಖಕ್ಕೆ ನೀವು ಅಪ್ಲೈ ಮಾಡಿ. ಕೈಯಿಂದ ಅಥವಾ ಬ್ರಷಿಂದ ಯಾವುದರಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ 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 ಹಾಕುವಾಗ ಒಂದು ಐಡಿಯಾ ಬಂತು ನನಗೆ, ಒಂದು ಟೆಸ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಿ. ಏನು ಮಾಡ್ತೀನಿ ನೋಡಿ, ನಾನೇನು ಮಾಡ್ತೀನಿ, ಒಂದು ಟೇಪ್ ತಗೊಂಡು ನನ್ನ ಮುಖಕ್ಕೆ ಹಾಕ್ತೀನಿ ಈ ರೀತಿ. ನಂತರ ಉಳಿದಕ್ಕೆಲ್ಲ ನಾನೀಗ ಪೇಸ್ಟನ್ನು ಹಚ್ತೀನಿ. ನೋಡೋಣ ಟೇಪ್ ಹಾಕಿದ ಸೈಡ್ ಯಾವ ರೀತಿ ಉಳಿತದೆ ಅಂತ ಹೇಳಿ. ಅಂದರೆ ಇದು ಇನ್ಸ್ಟಾ ಗ್ಲೋ ಅಂತ ಹೇಳಿ ಹೇಳಿದ್ದಾರೆ. ಇದರಲ್ಲಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತಾ ಇಲ್ವಾ ನೋಡಬೇಕು. ಇನ್ನೊಂದೇನೆಂದರೆ ಇದು ನ್ಯಾಚುರಲ್ ಆಗಿದ್ದು, ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ. ಓಕೆ, ಹಾಕುವಾಗನೇ ಕೂಲ್ ಎನಿಸ್ತಾ ಉಂಟು. ನಿಮ್ಮ ಮುಖಕ್ಕೆ ಮಾತ್ರ ಅಲ್ಲ, ನಿಮ್ಮ ಇಡೀ ಮೈಗೆ ನೀವು ಹಾಕ್ಬೋದು, ಕೈಗೆ ಕಾಲಿಗೆ ಎಲ್ಲದಕ್ಕೂ ಕೂಡ ಇದನ್ನು ನೀವು ಹಚ್ಚಿ. ಓಕೆ, ಇವಾಗ ನಾನು ಮುಖಕ್ಕೆಲ್ಲ ಹಚ್ಚಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗಲಿದು, ಆಮೇಲೆ ಇದನ್ನು ತೊಳೆಯೋಣ. ಓಕೆ, ಡ್ರೈ ಆಗೋ ತನಕ ನಾವು ಇಡೀ ಫ್ಯಾಮಿಲಿಗೆ ಇವಾಗ ಹಚ್ತಾ ಇದ್ದೀವಿ. ಇವಾಗ ಡ್ರೈ ಆಗಿದೆ, ಇನ್ನಿದನ್ನು ವಾಶ್ ಮಾಡೋಣ. ಫಸ್ಟಿಗೆ ಇದನ್ನು ಸ್ಕ್ರಬ್ ರೀತಿ ಉಜ್ಜಿ ಆಮೇಲೆ ಇದನ್ನು ವಾಟರಿಂದ ತೊಳೆಯಿರಿ.
ಓಕೆ, ಮುಖ ಎಲ್ಲ ಒರೆಸಿ ಆದಮೇಲೆ ಇವಾಗ ಟೇಪ್ ತೆಗಿತಾ ಇದ್ದೀನಿ. ಓ ಮೈ ಗಾಡ್, ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ನೋಡಿ ಅಲ್ಲಿ ಕಪ್ಪು ಹಾಗೇ ಉಳಿದಿದೆ, ಹಾಗೂ ಉಳಿದ ಭಾಗ ನೋಡಿ ವೈಟ್ ಆಗಿದೆ. ಆ ಟ್ಯಾನ್ ನೋಡ್ಬೋದು ನೀವು, ಕರೆಕ್ಟಾಗಿ ಕಾಣ್ತಾ ಉಂಟು, ಹಾಗೇ ಉಳಿದಿದೆ ಟೇಪ್ ಹಾಕಿದ ಜಾಗದಲ್ಲಿ. ಖಂಡಿತವಾಗ್ಲೂ ಇದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಓಕೆ, ಇವಾಗ ಕೈಯದ್ದು ಕೂಡ ಟೇಪ್ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟೊಂದು ಡಿಫ್ರೆನ್ಸ್ ನೋಡಿ. ಆ ಟೇಪ್ ಹಾಕಿದ ಜಾಗ ನೀವು ನೋಡ್ಬೋದು, ಹಾಗೆಯೇ ಟ್ಯಾನ್ ಉಳಿದಿದೆ ಹಾಗೂ ಉಳಿದ ಜಾಗ ಕರೆಕ್ಟಾಗಿ ಕ್ಲಿಯರ್ ಆಗಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ಎರಡು ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ಡಿಫ್ರೆನ್ಸ್ ನೀವೇ ನೋಡ್ಬೋದು. ಓಕೆ, ನೋಡಿದ್ರಲ್ಲ ಡಿಫ್ರೆನ್ಸ್ ಎಷ್ಟು ಕರೆಕ್ಟಾಗಿ ಕಾಣುತ್ತೆ ಅಂತ ಹೇಳಿ. ಉಳಿದ ಭಾಗ ಯಾವ ರೀತಿ ಆಗಿದೆ, ಹಾಗೂ ಟೇಪ್ ಹಾಕಿದ ಭಾಗ ಫುಲ್ ಅದೇ ರೀತಿ ಟ್ಯಾನ್ ಕಾಣ್ತಾ ಉಂಟು. ಹಾಗಾಗಿ ನಾನು ಹೇಳೋದು ಈ ಪ್ರಾಡಕ್ಟ್ ತುಂಬ ವರ್ಕ್ ಮಾಡುತ್ತೆ, ಖಂಡಿತ ನೀವು ಟ್ರೈ ಮಾಡ್ಬೋದು. ಹಾಗೂ ಕ್ಯಾಮ್ರಾದಲ್ಲಿ ನಂಗೆ ಗೊತ್ತಿಲ್ಲ ಅದು ಸರಿಯಾಗಿ ಕಾಣುತ್ತಾ ಇಲ್ವಾ ಅಂತ, ಆದರೆ ನಿಜ ನಾನು ನೋಡುವಾಗ ನನಗೇನೆ ಆಶ್ಚರ್ಯ ಆಗ್ತಾ ಉಂಟು, ಎಷ್ಟೊಂದು ಆ ಟೆಸ್ಟ್ ನಾನು ಮಾಡಿದ್ದು ಕರೆಕ್ಟ್ ಆಯಿತು ಅಂತ ಹೇಳಿ. ಓಕೆ, ಈ ಪ್ರಾಡಕ್ಟ್ ನಿಮಗೆ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ. ಪರ್ಪಲಲ್ಲಿ ಇವಾಗ ಬಿಗ್ ಬ್ಯೂಟಿ ಸೇಲ್ ನಡೀತಾ ಉಂಟು. ನಿಮ್ಮ ಗುಡ್ ವೈಬ್ಸ್ ಪ್ರಾಡಕ್ಟನ್ನು ಅಪ್ ಟು 35% ಆಫ್ ತನಕ ನೀವು ಇವಾಗ ಪಡೆಯಬಹುದು. ಇದು 5th 13 ಜೂನ್ ತನಕ ಪರ್ಪಲ್ ಆ್ಯಪಲ್ಲಿ ನಿಮಗೆ ಲಭ್ಯವಿದೆ. ಅಲ್ಲಿಂದ ನೀವು ಈಸಿಯಾಗಿ ಬೈ ಮಾಡ್ಬೋದು. ಓಕೆ, ಮುಂದೆ ಏನಾಗುತ್ತೆ ನೋಡೋಣ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಎಲ್ಲರೂ ನಾವು ಡಿಮಾರ್ಟಿಗೆ ಹೊರಟಿದ್ದೀವಿ. ಹೊಸ ಮನೆ ಆದಮೇಲೆ ಫಸ್ಟ್ ಟೈಮ್ ಹೋಗೋದು ಡಿಮಾರ್ಟಿಗೆ. ಅಲ್ಲೆಲ್ಲ ಹತ್ತಿರ ಆಗ್ತಿತ್ತು ನಮಗೆ ಮಂಗಳೂರಲ್ಲಿ ಇರುವಾಗ, ಇಲ್ಲಿ ಲಾಂಗ್ ಜರ್ನಿ ಹೋದಾಗೆ ಆಗುತ್ತೆ. ಹಾಗೆ ಎಲ್ಲರೂ ಹೊರಟಿದ್ದೀವಿ. ಮತ್ತೆ ಕೆಲವು ಟ್ಯಾಪ್ ಎಲ್ಲ ತರಲಿಕ್ಕೆ ಉಂಟು. ಒಂದು ಸಿಂಕಿಗೆ ಕೂಡ ನಮಗೆ ಟ್ಯಾಪ್ ಬೇಕಿತ್ತು, ಅದು ಕೂಡ ಸಿಗಲಿಲ್ಲ. ಅದು ಹೌದು, ಆನ್ಲೈನಿಂದ ಹುಡುಕ್ತಾ ಇದ್ವಿ. ಆನ್ಲೈನ್ ಸ್ವಲ್ಪ ಲೇಟ್ ಬರಲಿಕ್ಕೆ 10 days ಅದಕ್ಕೆ ಅದೇ ನೋಡೋಣ ಅಂತೇಳಿ. ಇನ್ನು ಗೊತ್ತಿಲ್ಲ ಇಲ್ಲಿ ಸಿಗುತ್ತಾ ಇಲ್ವಾ, ಸ್ಟಾಕ್ ಇರಲ್ಲ ಕೆಲವೊಮ್ಮೆ, ತರಿಸಿ ಕೊಡ್ತೀನಿ ಅಂತ ಹೇಳ್ತಾರೆ, ಹಾಗೆಲ್ಲ ಇರುತ್ತಲ್ಲ. ಓಕೆ, ಈಗ ಡಿಮಾರ್ಟಿಗೆ ಹೋಗ್ತೀವಿ. ಸ್ವಲ್ಪ ಮನೆಗೆ ಗ್ರೋಸರಿ ಎಲ್ಲ ಬೇಕು, ಅದನ್ನೆಲ್ಲ ತಗೊಂಡು ಬರುತ್ತೆ. ಡಿಮಾರ್ಟಲ್ಲಿ ಫುಲ್ ಬ್ಲಾಕ್ ಇವತ್ತು ನೋಡಿ, ಕುಂಟಿಕಾನ ಡಿಮಾರ್ಟ್ ಇದು ಫುಲ್ ಬ್ಲಾಕ್ ಆಗಿದೆ. ತುಂಬ ತಿಂಗಳ ನಂತರ ನಾನು ಡಿಮಾರ್ಟಿಗೆ ಹೋಗ್ತಾ ಇದ್ದೀನಿ. ನನಗೂ ಹಾಗೆ ಅನಿಸ್ತಾ ಉಂಟು, ಯಾಕಂದರೆ ಗೃಹ ಪ್ರವೇಶ ಮೊದಲೇ ಹೋಗಿದ್ವಿ, ಆಮೇಲೆ ಹೋಗೇ ಇರಲಿಲ್ಲ ನಾವು. ಹೌದು, ಹೋಗಿರಲಿಲ್ಲ ಇರಬೇಕು, ಹೌದು ಹೋಗಲಿಲ್ಲ. ಹಾಗೆ ಇವತ್ತು ಬಂದಿದ್ದೀವಿ. ಸ್ವಲ್ಪ ಏನೆಲ್ಲ ಬೇಕಿತ್ತು ಮನೆಗೆ ತಗೊಂಡು ಆಮೇಲಿಂದ ಹೋಗ್ತೀವಿ. ಓಕೆ, ಶಾಪಿಂಗ್ ಆಯಿತು. ಶಾಪಿಂಗ್ ಇತ್ತು, ವೇಟ್ ಮಾಡಿ ಸಾಕಾಯ್ತು ನಮಗೆ. ತಿಬ್ಬಿದಾಗು ವಿನದ್ದು. ಓಕೆ, ಅದೇ ತಿಮ್ಮಿಗೆ ಮತ್ತು ವಿನಿಗೆ ವೇಟ್ ಮಾಡೋದೇ ನಮಗೆ ಸಾಕಾಗಿ ಹೋಯ್ತು. ಎಲ್ಲಿ ಹೋಗಿದ್ರ ದೇವ್ರಿಗೆ ಗೊತ್ತು ಇಬ್ರು. ಬಿಲ್ಲಿಂಗ್ ಮಿಸ್ಟೇಕ್. ಡಿಮಾರ್ಟಿದ್ದು ಒಂದು ಆಫರ್ ಹಾಕ್ತಾರೆ, ಇನ್ನೊಂದು ರೇಟ್ ಹೇಳ್ತಾರೆ. ಕಾರಣ ಎರಡು ಪ್ರಾಡಕ್ಟಿಗೆ ನಮ್ಗೆ ಹಾಗೆ ಅದು ಆಫರ್ ಇಲ್ಲ, ಆದ್ರೂ ಆಫರ್ ಇಟ್ಟಿದ್ದಾರೆ ಅವರು. ಅದು ಆಫರ್ ನೋಡಿ ಅಲ್ಲ ನಾವು ತಗೊಳ್ಳೋದು. ಅದೇ ಅಂದ್ರೆ ಮೊದಲು ಇಟ್ಟಿದ್ದ ಹಾಗೆ ಬಾಕಿ ಉಳಿದಿದೆ ಅಂತದ್ರಲ್ಲಿ. ಓಕೆ, ಈಗ ಹೋಗುದು. ಇನ್ನು ಅಮ್ಮನಿಗೆ ಎಂತ ಬೇಕಮ್ಮ? ಚಾ ಬೇಕು ಅಮ್ಮನಿಗೆ, ಚಾ ಬೇಕು. ಚೊಕೊಬ್ರ ತಿಂದಾಯ್ತು, ಈಗ ಚಾ ಅಂತ. ಹಾಗೆ ಟೀ ಕುಡಿಯೋಣ ಅಂತ ಹೇಳಿ ಎಲ್ಲಾದರೂ ನಿಂತು ಟೀ ಕುಡಿದು ಆಮೇಲೆ ನಮಗೆ ಒಂದು ಅದೇ ಟ್ಯಾಪ್ ಪರ್ಚೇಸಿಂಗ್ ಉಂಟಲ್ಲ, ಅದು ತಗೊಂಡು ಸೀದಾ ಮನೆಗೆ. ಮತ್ತು ಅಮ್ಮನಿಗೆ ಇವತ್ತು ಮರವಾಯಿ ಸುಕ್ಕ ಮಾಡಲಿಕ್ಕೆ ಉಂಟು. ಅಮ್ಮನ ಮರವಾಯಲ್ಲಿ ಕಾಯ್ತಾ ಉಂಟು, ಅದು ಮಾಡಿ ಊಟ ಮಾಡೋದು. ಮತ್ತೆ ಕುಂಟಿಗಾನದ ಹತ್ರ ಸುಷ್ಮಿತಾ ಅಂತ ಒಂದು ಹೋಟೆಲ್ ಉಂಟು, ಅಲ್ಲಿ ನಿಮಗೆ ದೋಸೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಚಿಕನ್ ಕೀಮಾ ದೋಸೆ, ಕ್ರಿಸ್ಪಿಯಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಲಿಲ್ಲದಿದ್ದರೆ ಟ್ರೈ ಮಾಡ್ಬೋದು. ಹಾಗೆಯೇ ಓಷನ್ ಸ್ಯಾನಿಟರಿಗೆ ಹೋದ್ವಿ, ಅಲ್ಲಿ ಕೂಡ ನಮಗೆ ಕೆಲವು ಚೂಸ್ ಮಾಡಲಿಕ್ಕಿತ್ತು. ನನಗೆ ಕೆಲವು ಟ್ಯಾಬ್ಸ್ ಅದು ಇದೆಲ್ಲ ಬೇಕಿತ್ತು. ಹಾಗೆ ಈಗ ಕೆಲಸ ಆಗ್ತಾ ಉಂಟಲ್ವ, ಹಾಗೆ ನೋಡೋಣ ಅಂತ ಹೇಳಿ ಹೋಗಿ ಅಲ್ಲಿ ಏನು ಬೇಕಿತ್ತು ಅದನ್ನು ತೊಗೊಂಡು ಬಂದೆ. ಮತ್ತು ಕೂಡ ಇನ್ನೂ ಕೂಡ ಕೆಲವು ಬೇಕು, ನೆಕ್ಸ್ಟ್ ಹೋಗಬೇಕು. ಡೈಲಿ ಮನೆಗೆ ಬರುವಾಗ ಕೆಲಸದವ್ರು ಬಂದು ನೋಡಿ ಈ ರೀತಿ ಮಾಡಿರ್ತಾರೆ. ಡೈಲಿ ಬರೋದು ಕ್ಲೀನ್ ಮಾಡೋದು ಇದೇ ಕೆಲಸ ಆಗುತ್ತೆ.
ಕ್ಲೀನ್ ಮಾಡದೆ ಮಲಗಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗೆ ಡೈಲಿ ಕ್ಲೀನ್ ಮಾಡಿ ಒರೆಸಿ ನೋಡಿ ಈ ರೀತಿ ಧೂಳು ಬಿದ್ದಿರುತ್ತೆ. ಒರೆಸೋದು ಹಾಗೂ ಮಲಗೋದು, ನೆಕ್ಸ್ಟ್ ಡೇ ಸೇಮ್ ಅದೇ ರೀತಿ. ಈಗ ಸ್ಪೆಷಲ್ ಮಕ್ರೋನಿ ಮ್ಯಾಕ್ರೋನಿ ಮಂಗರೋನಿ ಬಜ್ಜು ಬಾಯ್ಡ್ ಬೀನ್ಸ್ ಕಾಸ್ಟ್ ಮ್ಯಾಕ್ರೋನಿ ಬೀನ್ಸ್ ಅಲ್ಲಿ ಕೆಮಿಕಲ್ ಇರುತ್ತೆ, ಅದರಲ್ಲಿ ನೀವು ಲಿಸರ್ಡ್ ಹಾಕ್ತೀರಾ ಅದಕ್ಕೆ ನಾವು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಸಂಡೇ, ಹಾಗೆ ಫುಲ್ ಬ್ಯುಸಿ ಇದ್ದೀವಿ. ಇವತ್ತು ಅಡುಗೆ ಆಗಲಿಕ್ಕೆ ಉಂಟು. ಮಧ್ಯಾಹ್ನಕ್ಕೆ ಸಪ್ರೇಟ್ ಅಡುಗೆ, ಸಂಜೆಗೆ ಸಪ್ರೇಟ್ ಅಡುಗೆ. ಯಾಕೆಂದರೆ ಸಂಜೆ ಇವತ್ತು ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ, ಹಾಗಾಗಿ ಅವರಿಗೋಸ್ಕರ ಸಪ್ರೇಟಾಗಿ ಅಡುಗೆ ಮಾಡೋಣ ಅಂತೇಳಿ. ಸ್ಪೆಷಲ್ ಗೆಸ್ಟ್ ತಿಮ್ಮಿ ಫ್ರೆಂಡ್ ಅಲ್ಲ ತಿಮ್ಮಿ? ಹಾಗೆ ಬ್ಯುಸಿ ಇದ್ದಾಳೆ ತಿಮ್ಮಿ. ಎಂತ ಕಟ್ ಮಾಡ್ತಾ ಇದೆಯಾ? ಈರುಳ್ಳಿ ಕಟ್. ಓಕೆ, ಇಲ್ಲಿ ಮೀನು ಫ್ರೈ ಆಗ್ತಾ ಉಂಟು ಮಧ್ಯಾಹ್ನಕ್ಕೆ. ಹಾಗೂ ಅಮ್ಮಂದು ನೆಲಬಸಳೆ ಹಾಕಿ ದಾಲ್ ರೆಡಿಯಾಗಿದೆ, ಹಾಗೂ ಬದನೆ ಪಲ್ಯ ರೆಡಿಯಾಗಿದೆ. ಹಾಗೂ ಅಮ್ಮ ಅವರು ಪಾತ್ರೆ ತೊಳಿತಾ ಇದ್ದಾರೆ. ಸೊಸೆ ಇವತ್ತು ಫ್ರೀ, ಎಲ್ಲ ತಾಯಿ ಮಗಳು ಮಗ ಇಲ್ಲ, ಈಗ ಸಂಜೆದ ಅಡಿಗೆ ಗುಂಡಿದ್ದೆ. ಹಾಗೆ ಮಗಳು, ತಾಯಿ ಹಾಗೂ ಮಗ ಮೂವರು ಅಡುಗೆ ರೂಮಲ್ಲಿ. ನಾನು ಫ್ರೀ ಬರ್ಡ್. ಅಮ್ಮನ ಡ್ಯೂಟಿ ಆಯ್ತಂತೆ, ನಾನು ಫ್ರೀ ಬರ್ಡ್. ನಿಮ್ಮ ಡ್ಯೂಟಿ ಲವಿಟ ಅವಳ ಗಂಡನಿಗೆ ಮಾತ್ರ ಅಡುಗೆ ಮಾಡಿ ಕೊಡೋದಂತೆ ಅವಳು, ಅಲ್ವಾ? ಇಲ್ಲಪ್ಪ, ಹಾಗೇನಿಲ್ಲ. ಫಸ್ಟ್ ನಮ್ಮ ಮನೆಯವರಿಗೆ, ಮತ್ತೆ ಗಂಡನಿಗೆ. ಯಾವಾಗ ಅದು ನಮಗೆ? ನಿಮ್ಗೆ ಹಾ. ಈಗಲೇ ಮಾಡಿಕೊಡು. ಗಂಡನಿಗೆ ಮಾಡಿಕೊಡಿ. ಗಂಡ ಸರಿ ಇದ್ರೆ ಮತ್ತೆ ನಾವು ತಿಂತೇವೆ. ಓಕೆ, ಇವಾಗ ಸಂಜೆ ಆಯಿತು, ಊಟ ಎಲ್ಲ ಮಾಡಿ ಆಯಿತು ನಮ್ಮದು. ಈಗ ಸಂಜೆಗೆ ಪಾರ್ಟಿಗೆ ರೆಡಿ ಆಗ್ತಾ ಉಂಟು. ಇವತ್ತು ಸ್ಪೆಷಲ್ ಬಿರಿಯಾನಿ ಹಾಗೂ ಕಬಾಬ್, ಆಮೇಲೆ ಇದು ರೈತ ತಿಮ್ಮಿದ್ದು ರೈತ ತಿಮ್ಮಿ. ಹಾಗೆ ಅದರದ್ದೇ ಈಗ ತಯಾರಿ ನಡೀತಾ ಉಂಟು. ಈ ಬಿರಿಯಾನಿ ರೆಸಿಪಿ ಎಲ್ಲ ಬೇಕಿದ್ರೆ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿ ನನ್ನ ಬಿರಿಯಾನಿ ರೆಸಿಪೀಸ್ ಎಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತೇವೆ, ಸಾಕಾ? ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಲಿ ಅಂತ. ಓಕೆ, ಈ ಬಿರಿಯಾನಿ ರೆಸಿಪಿ ಏನಾದರೂ ಬೇಕಿದ್ದರೆ ನನ್ನ ಆಲ್ರೆಡಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಖಂಡಿತ ನೀವು ಟ್ರೈ ಮಾಡಿ, ಇಷ್ಟಪಡ್ತೀರಾ. ಸುಲಭ ಕೂಡ ಉಂಟು, ಟೇಸ್ಟಿ ಕೂಡ, ಖಂಡಿತ ಫೇಲ್ ಕೂಡ ಆಗೋದಿಲ್ಲ. ಯಾರು ನೆಂಟರು ಬಂದಿದ್ದನ್ನು ನೀವು ಮಾಡ್ಬೋದು. ಇಲ್ಲಿ ಕಬಾಬ್ ಆಗ್ತಾ ಉಂಟು. ಕಬಾಬ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ವೆನಿಗರ್ ಹಾಕಿ, ಉಪ್ಪು ಹಾಕಿ, ಆಮೇಲೆ ಕಾರ್ನ್ಫ್ಲೋರ್ ಎಲ್ಲ ಹಾಕೋದು, ಚಿಲ್ಲಿ ಪೌಡರ್, ಸ್ವಲ್ಪ ಸೋಯಾ.
ಬಿರಿಯಾನಿ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಾಗೆ ಇನ್ನೊಂದು ನನಗೆ ಮಾಡಲಿಕ್ಕೂ ಇಷ್ಟ. ಯಾಕೆ ಗೊತ್ತಿಲ್ಲ, ತುಂಬ ಈಸಿ ಒಂದು ಅಡುಗೆ ಇದು ಬಿರಿಯಾನಿ. ಬೇಗನೂ ಆಗುತ್ತೆ ಹಾಗೂ ಟೇಸ್ಟಿ ಕೂಡ ಇರುತ್ತೆ, ಎಲ್ರಿಗೂ ಇಷ್ಟ ಕೂಡ ಆಗುತ್ತೆ, ಹೊಟ್ಟೆ ತುಂಬ ಊಟ ಕೂಡ ಮಾಡ್ತಾರೆ. ಹಾಗೆ ನಾನು ಆವಾಗಲೇ ಹೇಳಿದೆ, ಈ ರೆಸಿಪಿ ನಿಮಗೆ ಬೇಕಿದ್ದರೆ ರೆಸಿಪಿ ಚಾನಲಲ್ಲಿ ಇದರದ್ದು ಡಿಟೇಲ್ ಇದೆ, ಅಲ್ಲಿಂದ ನೀವು ನೋಡಿ ಮಾಡಿ ಮನೆಯಲ್ಲಿ. ನಾನು ಮಾಡಿದ ಅಡುಗೆ ನೀವೆಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಮಾಡಿ ಖುಷಿಯಿಂದ ತಿನ್ನಬೇಕು ಅನ್ನೋದು ನನ್ನ ಆಸೆ ಯಾವಾಗಲೂ. ಹಾಗಾಗಿ ಹೇಳ್ತಾ ಇರ್ತೀನಿ ರೆಸಿಪಿ ಚಾನಲ್ ನೋಡಿ ಅಂತೇಳಿ. ಆದರೆ ರೆಸಿಪಿಗೆ ಇವಾಗ ಸರಿಯಾಗಿ ಹಾಕಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಕೆಲಸ ಆಗುವಾಗ ನಿಮ್ಗೆ ಗೊತ್ತುಂಟು, ಒಂದು ಇದು ಇರೋದಿಲ್ಲ ಮೈಂಡಲ್ಲಿ, ಯೋಚನೆ ಮಾಡಬೇಕಲ್ವ ಡೈಲಿ ಏನು ರೆಸಿಪಿ ಮಾಡಬೇಕು ಅಂತೇಳಿ. ಅದಕ್ಕೆ ನಮ್ಮ ಮೈಂಡ್ ಕೂಡ ಫ್ರೀ ಇರಬೇಕು. ಹಾಗೆ ಪರವಾಗಿಲ್ಲ, ಹಾಕ್ತೀನಿ ಒಂದೊಂದಾಗಿ ನೆಕ್ಸ್ಟ್. ಓಕೆ, ಇವಾಗ ತಿಮ್ಮಿ ಫ್ರೆಂಡ್ ಬರ್ತಾರೆ. ನಾವೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ಅಲ್ಲಿ ಇಲ್ಲಿ ಬರುವಾಗ ಅವ್ರಿಗೆ ಗೊತ್ತಿಲ್ಲ ನಾವು ಇಲ್ಲಿ ಅವರಿಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ. ಜಸ್ಟ್ ಒಂದು ಕ್ಲಾಪ್ ಹೊಡೆಯುವಾಗ ಇಲ್ಲಿದ್ದು ಆನ್ ಆಗುತ್ತೆ, ಆಮೇಲೆ ಗೊತ್ತಾಗೋದು ಅವರಿಗೆ. ಈಗ ಬಿಸಿ ಬಿಸಿ ಕಬಾಬ್ ಆಗ್ತಾ ಇದೆ. ರೆಡ್ ಕಬಾಬ್. ಎಂತ ಸ್ಪೆಷಲ್ ಅಂತ ಕಬಾಬ್? ಎಂತ ಸ್ಪೆಷಲ್? ಸ್ಪೆಷಲ್ ಕಬಾಬ್ ಮತ್ತೆ ಇಲ್ಲಿ ಬಿರಿಯಾನಿ ಫೇವ್ರೇಟ್. ಬಿರಿಯಾನಿ ಇದೆ ಮನೆಯಲ್ಲಿ. ಬಿರಿಯಾನಿ ಹಾಂ, ಎಷ್ಟು ಇದೆಯಾ? ಬಿರಿಯಾನಿ ಸ್ವಲ್ಪ ಜಾಸ್ತಿ. ಎಷ್ಟು ಜಾಸ್ತಿ ಅಂದರೆ? ತುಂಬ ಜಾಸ್ತಿ ಅಂದರೆ ಎಷ್ಟು? ಫುಲ್ ಪ್ಲೇಟ್. ಅದು ಹೇಗೆ ಪ್ಲೇಟಲ್ಲಿ? ಹಾಂ, ಹಾಂ. ಹೇಗುಂಟು ಬಜ್ಜು? ಹಾಂ, ಎಂತ ಬಿಸಿ ಬಿಸಿ ಉಂಟು, ಚೆನ್ನಾಗಿಲ್ಲ. ಅದೆಂತ ಹೇಗೆ 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 ಉಂಟು? ಬಿಸಿ ಬಿಸಿ ಉಂಟು ಮತ್ತೆ ಚೆನ್ನಾಗಿದೆ. ಇನ್ನೊಮ್ಮೆ ತಿಂದು ತೋರಿಸು.
ಅದೇ ಹಾಗೆ ಮಾಡ್ತೀಯಾ ಬಾಯ್ ಹಾಂ ಇಲ್ಲಿ ಹಾಕುದೆ ಚೆನ್ನಾಗಿದೆ. ಹಾಂ ತಿನ್ನು ಮತ್ತಷ್ಟು ಅವಸರ ಯಾಕೆ ಆಯ್ತಾ ಸಿದ್ ನಿಂಗೆ ಬಿಟ್ಟಿಯಾ ಹಾಂ ಆಯ್ತಪ್ಪ. ಓಕೆ, ಬಿರಿಯಾನಿ ಆಗಿದ್ದೆ ರೆಸಿಪಿ ಚಾನಲ್ಗೆ ಶೂಟ್ ಮಾಡ್ತಾ ಇದ್ದೀನಿ. ಈಗ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ, ಇನ್ನು ಊಟ ಮಾಡೋದು ನಾವು. ಹಾಗಾಗಿ ಇವತ್ತಿನ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿನ ಬಿರಿಯಾನಿ ಕಥೆಯೊಂದಿಗೆ ಇಲ್ಲಿಯ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.